ಇನ್ನು ಮಂಗಳವಾರ ರಾಜ್ಯಸಭೆ ಚುನಾವಣೆ ಇದೆ, ಮತದಾನ ಇದೆ. ಆದರೆ ಕಾಂಗ್ರೆಸ್ಗೆ ಹೈಜಾಕ್ ಮಾಡ್ತಾರನ್ನ ನಮ್ಮ ಶಾಸಕರನ್ನ ಅಂತಕ್ಕಂಥ ಭೀತಿ, ಅಡ್ಡ ಮತದಾನದ ಆತಂಕ ಕಾಡ್ತಾ ಇದೆ. ಓಕೆ, ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ, ರಾಜ್ಯಸಭಾ ಚುನಾವಣೆಯಲ್ಲಿ ಹೈಜಾಕ್ ಭೀತಿ ಇದೆ, ಅಡ್ಡ ಮತದಾನದ ಆತಂಕ ಇದೆ. ಹಾಗಾಗಿ ಸೋಮವಾರ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರನ್ನ ಶಿಫ್ಟ್ ಮಾಡ್ತಾರಂತೆ. ಸೋಮವಾರ ಕಲಾಪ ಮುಗಿಸಿ ಖಾಸಗಿ ರೆಸಾರ್ಟ್ಗೆ ಕೈ ಶಾಸಕರನ್ನ ಶಿಫ್ಟ್ ಮಾಡ್ತಾರೆ. ಖಾಸಗಿ ರೆಸಾರ್ಟ್ನಲ್ಲೇ ತಂಗಲಿದ್ದಾರೆ ಕಾಂಗ್ರೆಸ್ ಶಾಸಕರೆಲ್ಲ. ಮಂಗಳವಾರ ಒಟ್ಟಿಗೆ ಬಸ್ನಲ್ಲಿ ಬಂದು ಮತ ಹಾಕ್ತಾರೆ ಶಾಸಕರು. ಅಡ್ಡ ಮತದಾನ ಆಗುತ್ತೆ ಅಂತಕ್ಕಂಥ ಆತಂಕ ಇದ್ದರೆ ಅದನ್ನು ರೆಸಾರ್ಟ್ಗೆ ಕರ್ಕೊಂಡು ಹೋದರೆ ಏನು ತಡೆಯೋಕ್ಕೇನಾಗಲ್ಲ. ಶಾಸಕರನ್ನು ಏನಾದರೂ ಹೈಜಾಕ್ ಮಾಡಿಬಿಡ್ತಾರಾ ಅಂತಕ್ಕಂಥ ಭೀತಿ. ಹಾಗಾಗಿ ಬಹುತೇಕ ತಮ್ಮ ಶಾಸಕರನ್ನು ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕೆಂದರೆ ಬಿ ಜೆ ಪಿಗೆ ಹೆದರಿಕೆ ಇಲ್ಲ, JDSಗಿಲ್ಲ. 5ನೇ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರು ಸ್ಪರ್ಧೆ ಮಾಡಿರೋದೇ ಇಷ್ಟಕ್ಕೆಲ್ಲ ಕಾರಣ. 4 ಜನ ಆಗಿದ್ದಿದ್ರೆ ಅವಿರೋಧವಾಗಿ ಆಯ್ಕೆ ಆಗಿಬಿಡ್ತಾಯಿದ್ರು, ಚುನಾವಣೆನೇ ನಡೆಸುವಂತಹ ಅವಶ್ಯಕತೆ ಇರಲಿಲ್ಲ. BJPಗೆ 1, ಕಾಂಗ್ರೆಸ್ಗೆ 3 ಈ ರೀತಿ ಆಗಿಬಿಡ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಹೈಜಾಕ್ ಮಾಡಿಬಿಡ್ತಾರೆ ಶಾಸಕರನ್ನು ಅಥವಾ ಶಾಸಕರು ಅಡ್ಡ ಮತದಾನ ಮಾಡಿಬಿಡ್ತಾರೆ, ಈ ಆತಂಕ ಆಡಳಿತಾರೂಢ ಪಕ್ಷಕ್ಕೆ ಬರೋದಕ್ಕೆ ಯಾಕೆ ಕಾರಣ ಏನಾಯಿತು ಅಂತ? ಅರವಿಂದ್, ಒಂದು ಸ್ಪಷ್ಟ, ಇಲ್ಲಿ ಚುನಾವಣೆಗೆ ಕಾರಣವಾಗಿರುವಂಥದ್ದು 5ನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿದಿರುವಂಥ ಕಾರಣಕ್ಕೆ. ಈಗ ಅವರು ಹೈಜಾಕ್ ಮಾಡ್ತಾರೆ ಅಥವಾ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕಿಂತಲೂ ಶಾಸಕರನ್ನ ಒಂದು ಕಡೆ ಹಿಡಿದಿಟ್ಕೊಂಡು ಒಟ್ಟಿಗೆ ಬಂದು ಮತಚಲಾವಣೆ ಮಾಡಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದುವರೆಗೂ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು 5ನೇ ಅಭ್ಯರ್ಥಿ ಮಾಡಿದರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಪೊಲೀಸರು ನೋಟಿಸ್ ನೀಡಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಆಮಿಷಗಳನ್ನು ಒಡ್ಡುವಂತಹ ಅಥವಾ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ಹಾಗಾಗಿ ಇಷ್ಟೆಲ್ಲ ನಡೀತಾ ಇರುವಾಗ, ದೂರನ್ನು ಸ್ವತಃ ಕಾಂಗ್ರೆಸ್ ದಾಖಲಿಸಿರುವಾಗ ಬೇರೆ ಯಾವ ಪ್ರಯತ್ನ ಬೇಕಾದ್ರೂ ಮುಂದಾಗಬಹುದು ಅನ್ನೋ ಕಾರಣಕ್ಕಾಗಿ ಸೋಮವಾರದ ಅಧಿವೇಶನದ ನಂತರ ಎಲ್ಲ ಶಾಸಕರನ್ನ ಒಟ್ಟಾಗಿ ಬೆಂಗಳೂರಿನ ಮಧ್ಯಭಾಗದಲ್ಲಿರುವ ಒಂದು ಖಾಸಗಿ ಹೋಟೆಲ್ ಅಥವಾ ಬೆಂಗಳೂರಿನ ಹೊರಭಾಗದಲ್ಲಿ ದೇವನಹಳ್ಳಿ ಸಮೀಪದಲ್ಲಿರುವಂಥ ಒಂದು ಖಾಸಗಿ ರೆಸಾರ್ಟ್, ಇವೆರಡರಲ್ಲಿ ಒಂದು ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ ಮಾಡಿಕೊಂಡಿರುವಂಥ ಸಿದ್ಧತೆ. ರಾಜಕಾರಣದಲ್ಲಿ ವಿಶೇಷವಾಗಿ ಇಂತಹ ಚುನಾವಣೆಗಳಲ್ಲಿ, ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಕುರುಡು ಕಾಂಚನದ ನೃತ್ಯ ನಡಿಬಾರ್ದು ಅನ್ನುವಂಥ ಕಾರಣಕ್ಕೆ, ಆ ಕಾರಣಕ್ಕಾಗಿ ಸ್ಪ್ಲಿಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದು ರೀತಿಯ ಆತಂಕವೂ ಹೌದು. ಆದರೆ 135+3ರಲ್ಲಿ 3 ಪಕ್ಷೇತರು ಕೂಡ ಇರುವಂಥದ್ದು. ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಕಡೆ ಕನ್ಸಲ್ಟೇಟ್ ಮಾಡಬೇಕು ಶಾಸಕರನ್ನ ಅನ್ನುವ ಕಾರಣಕ್ಕಾಗಿ ಕರೆದುಕೊಂಡು ಹೋಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಒಂದು, ಬಟ್ ಅವ್ರು ಏನಾದ್ರು ಮನಸ್ಪೂರ್ವಕವಾಗಿ ಅಡ್ಡ ಮತದಾನ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರೆ ಅದನ್ನು ತಡೆಗಟ್ಟೋದಕ್ಕಾಗಲ್ಲ. ಆದರೂ ಮುನ್ನೆಚ್ಚರಿಕಾ ಕ್ರಮ, ತಮ್ಮದು 1 ವೋಟು ಹಾಕಿ, ಆಮೇಲೆ ಕಾಂಗ್ರೆಸ್ ಅವ್ರದ್ದೊಂದು 4 ವೋಟು ಸೆಳೆದುಬಿಟ್ಟು ಪಕ್ಷೇತರದೊಂದು 3 ವೋಟು ಸೆಳೆದುಬಿಟ್ರೆ ಇಲ್ಲಿ 5ನೇ ಅಭ್ಯರ್ಥಿ ಗೆಲ್ಲೋ ಚಾನ್ಸಸ್ ಇದೆ. ಆಗ ಸರ್ಕಾರಕ್ಕೆ ಮುಖಭಂಗ ಆಗಿಬಿಡುತ್ತೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲ ಸೇರಿ ಈ ಥರ ತೀರ್ಮಾನ ಮಾಡಿಕೊಂಡು ಸೋಮವಾರ ಎಲ್ಲರನ್ನೂ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಮಂಗಳವಾರ ಬಸ್ಸಲ್ಲಿ ಬಂದು ವೋಟ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ.